ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಹೋಳಿಗೆ ಜೊತೆಗೆ ನೈವೇದ್ಯ ಮಾಡುವಂಥ ಇನ್ನೊಂದು ಪದಾರ್ಥ ಅಂದರೆ ಅದು ಬದನೆಕಾಯಿ ಪಲ್ಯ. ಬದನೆಕಾಯಿ ಪಲ್ಯ ನೈವೇದ್ಯ ಮಾಡುವಾಗ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ತುಂಬಾ ರುಚಿಯಾಗುತ್ತೆ. ಬರೀ ನೈವೇದ್ಯಕ್ಕೆ ಹಬ್ಬದ ದಿನ ಮಾಡೋದಲ್ಲ, ಬೇರೆ ದಿನಗಳಲ್ಲೂ ಕೂಡ ಚಪಾತಿ ರೊಟ್ಟಿಗಂತೂ ಈ ಬದನೆಕಾಯಿ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಕೆಲವರು ಹೋಳಿಗೆನ ತುಪ್ಪದೊಂದಿಗೆ ತಿಂತಾರೆ, ಕೆಲವರು ಹೋಳಿಗೆನ ಹಾಲು ಜೊತೆ ತಿಂತಾರೆ, ಕೆಲವರು ಈ ಬದನೆಕಾಯಿ ಪಲ್ಯನ ಹಚ್ಕೊಂಡು ತಿಂತಾರೆ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಬದನೆಕಾಯಿ ಪಲ್ಯ ಮಾಡೋದಕ್ಕೆ 300 ಗ್ರಾಮಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. ಈ ಥರ ಗುಂಡು ಬದನೆಕಾಯಿನ ಮೀಡಿಯಮ್ ಸೈಜಲ್ಲಿರೋದನ್ನು ತೊಗೊಂಡಿದ್ದೀನಿ. ಇದನ್ನು ನಾನಿವಾಗ ತುಂಬನ್ನು ಸ್ವಲ್ಪನೇ ಕಟ್ ಮಾಡ್ತಾ ಇದ್ದೀನಿ. ಜಾಸ್ತಿ ತುಂಬನ್ನು ತೆಗಿಬಾರ್ದು, ಯಾಕೆಂದರೆ ತುಂಬಲ್ಲಿ ಕೂಡ ರುಚಿಯಾಗಿರುತ್ತೆ ಈ ಹಸಿರು ಭಾಗ. ಆನಂತರ ಇದನ್ನು 4 ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. 4 ಹೋಳು ಮಾಡ್ತಾಯಿದ್ದೀನಿ. ಒಂದು ಬದನೆಕಾಯಿನಲ್ಲಿ 4 ಹೋಳನ್ನಾಗಿ ಮಾಡ್ತಾಯಿದ್ದೀನಿ. ಬದನೆಕಾಯಿ ತುಂಬ ದೊಡ್ಡದಾಗಿದ್ದರೆ ಮಧ್ಯದಲ್ಲಿ ಕೂಡ ಸ್ವಲ್ಪ ಕಟ್ ಮಾಡಿ ಆನಂತರ ಇದನ್ನು ನೀರಿಗೆ ಹಾಕಿ ಇಡ್ಕೊತಾ ಇದ್ದೀನಿ. ಆನಂತರ ಒಂದು ಮಸಾಲೆ ಮಾಡ್ಕೋಬೇಕು. ಇದಕ್ಕೆ 1 ಹಿಡಿಯಷ್ಟು ಹಸಿ ಕೊಬ್ಬರಿ ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ಇದಕ್ಕೆ ನೀರು ಹಾಕಬಾರ್ದು. ಈ ಮಸಾಲೆಗೆ ಈ ಪಲ್ಯ ಚೆನ್ನಾಗಿ ಬರಬೇಕು ಅಂದರೆ ಈ ಮಸಾಲೆ ರುಬ್ಬೋದ್ರಲ್ಲೇ ಅದರ ಟೇಸ್ಟ್ ಇರೋದು. ನೋಡಿ, ಈ ಥರ ಆಗಿದೆ. ಮೇಲೆ ಕೆಳಗೆ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಣ್ಣ ಆಗಬೇಕು, ತರ್ತರಿಯಾಗಿರಬೇಕು. ಆನಂತರ ಒಂದು ಬಾಣಲೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನೀರಲ್ಲಿ ಹಾಕಿಟ್ಟಿದ್ವಲ್ಲ ಬದನೆಕಾಯಿನ, ಅದಷ್ಟನ್ನು ಹಾಕೋಬೇಕು. ಬದನೆಕಾಯಿ ಹಾಗೆ ಇಡಬಾರ್ದು, ಕಪ್ಪಾಗಿಬಿಡುತ್ತೆ. ಹೆಚ್ಚಿದ ತಕ್ಷಣ ನಾವು ನೀರಲ್ಲಿ ಹಾಕಿಟ್ಕೋಬೇಕು. ಆನಂತರ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ 1 ನಿಮಿಷಗಳ ಕಾಲ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕಿದು. ಆವಾಗೆ ಬದನೆಕಾಯಿ ಮೇಲೆ ಒಂದು ಸ್ವಲ್ಪ ಮಿಂಚುತ್ತಲ್ಲ ಬದನೆಕಾಯಿ, ಶೈನಿಯಾಗಿ ಬರುತ್ತೆ ಬದನೆಕಾಯಿ. ಆನಂತರ ತುಂಬ ಒಡೆದೋಗಲ್ಲ ಬದನೆಕಾಯಿ, ಎಷ್ಟೇ ಬೆಂದ್ರೂ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ಆನಂತರ 1 ನಿಮಿಷಗಳ ಕಾಲ ಫ್ರೈ ಮಾಡಿ ಆಗಿದ್ಮೇಲೆ ಇದಕ್ಕೆ 1-2 ಚಿಟಿಕೆಯಷ್ಟು ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅರಿಶಿನ ಕೂಡ ಎಲ್ಲ ಕಡೆ ಹತ್ಕೋಬೇಕು. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಹೀಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಆನಂತರ ಇದಕ್ಕೆ ಒಂದು ಅರ್ಧ ನಿಂಬು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೋಬೇಕು. ಹುಣಸೆಹಣ್ಣು ರಸನ ಹಾಕ್ಕೋಬೇಕು. ಇದರಲ್ಲಿ ಕೂಡ ಸ್ವಲ್ಪ ಬೇಯಬೇಕು ಬದನೆಕಾಯಿ. ಹುಣಸೆಹಣ್ಣು ರಸ ಹಾಕೋದ್ರಿಂದ ಬದನೆಕಾಯಿ ಒಡೆದೋಗಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ಎಷ್ಟೇ ಸಾಫ್ಟಾಗಿ ಬೆಂದ್ರೂ ಬದನೆಕಾಯಿ ಒಡೆದೋಗಲ್ಲ, ಆ ಥರ ಗಟ್ಟಿಯಾಗಿರುತ್ತೆ. ಆನಂತರ ಈಗ ರುಬ್ಬಿಟ್ಟಂಥ ಮಸಾಲೆನ ಹಾಕ್ಕೊಂಡು ಈ ಮಸಾಲೆದು ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗಲೇ ನಾವು ನೀರನ್ನು ಸೇರಿಸ್ಕೋಬಾರ್ದು. 1-2 ನಿಮಿಷ ಇದೇ ಥರ ಬಾಡಿಸ್ಕೋಬೇಕು ಚೆನ್ನಾಗಿ. ನೋಡಿ, ಈ ಥರ ಆಗಬೇಕು. ಆನಂತರ ಈ ಪಲ್ಯ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅದನ್ನು ನೋಡಿಕೊಂಡು ಮಿಕ್ಸರ್ ಜಾರ್ ತೊಳೆದು ನೀರು ಹಾಕೋತಾ ಇದ್ದೀನಿ. 1 ಟೀ ಕುಡಿಯೋ ಕಪ್ಪಷ್ಟು ಎಕ್ಸ್ಟ್ರಾ ನೀರನ್ನು ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೋಡಿ, ಇವಾಗ ಇದು ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ಬೇಯಬೇಕು. ಬದನೆಕಾಯಿ ಬೇಯೋವರೆಗೂ ಬೇಯಿಸ್ಕೋಬೇಕು. ಬದನೆಕಾಯಿ ಬೇಯೋದಕ್ಕೆ ಏನು ಜಾಸ್ತಿ ಸಮಯ ಬೇಡ, 10 ನಿಮಿಷ ಆದರೆ ಸಾಕು. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಕುದಿ ಬರುವಾಗ ಇವಾಗ 2 ಟೀ ಚಮಚದಷ್ಟು ಗುರಳ್ ಪುಡಿನ ಹಾಕೋತಾ ಇದ್ದೀನಿ, ಅಂದರೆ ಹುಚ್ಚಳ ಪುಡಿ. ಆನಂತರ 2 ಟೀ ಚಮಚದಷ್ಟು ಶೇಂಗಾ ಪುಡಿನ ಹಾಕೋತಾ ಇದ್ದೀನಿ. ಆನಂತರ 1 ಟೀ ಚಮಚದಷ್ಟು ನಾನಿಲ್ಲಿ ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ. ಬೆಲ್ಲ ಆದರೆ 1-2 ಚಿಟಿಕೆಯಷ್ಟು, ಗಟ್ಟಿ ಬೆಲ್ಲ ಆದರೆ 1-2 ಚಿಟಿಕೆಯಷ್ಟು ಹಾಕ್ಕೊಳ್ಳಿ. ಬದನೆಕಾಯಿಯಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ. ಆ ಕಹಿ ಅಂಶ ಹೋಗೋದಕ್ಕೆ ಈ ಬೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದನ್ನು ನಾವು ಒಂದು ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ಬೇಯಿಸೋಣ. ಒಂದು 10 ನಿಮಿಷ ಬೆಂದರೆ ಸಾಕು. ಈ ಥರ ಗ್ಯಾಪ್ ಕೊಟ್ಟಿರೋಣ. ಆನಂತರ ಮಧ್ಯದಲ್ಲಿ 1-2 ಸರಿ ತೆಗೆದು ನಾವು ಇದನ್ನು ತಿರುಗಿಸ್ತಾ ಇರಬೇಕು. ಹಾಗೆ 10 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಬಾರ್ದು. ಈಗ ಒಂದು 5 ನಿಮಿಷ ಆದಮೇಲೆ ತೆಗೆದು ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ನೋಡಿ, ಬದನೆಕಾಯಿ 3/4% ಬೆಂದಿದೆ, ಇನ್ನು ಸ್ವಲ್ಪ ಬೇಯಬೇಕಿದೆ. ಇನ್ನೊಂದು 5 ನಿಮಿಷ ಇದನ್ನು ಇಡೋಣ. ನೋಡಿ, ಇವಾಗ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಈ ಥರ ಬದನೆಕಾಯಿಗೆ ಮಸಾಲೆ ಮೆತ್ಕೊಂಡಂಗಿರಬೇಕು. ನಾವು ಮಸಾಲೆ ರುಬ್ಬುವಾಗನೇ ಸಣ್ಣ ರುಬ್ಬಿಟ್ರೆ, ನೀರು ಹಾಕಿ ಪೇಸ್ಟ್ ಥರ ಮಾಡಿಬಿಟ್ರೆ ಈ ಥರ ಆಗೋದಿಲ್ಲ ಪಲ್ಯ, ಸಾರು ಥರ ಆಗಿಬಿಡುತ್ತೆ. ಈ ಥರ ನೋಡಿ, ರವೆ ಥರ ಕಾಣ್ತಾ ಇದೆ ಅಲ್ವಾ ನಿಮಗೆ ಮಸಾಲೆ? ಈ ಥರ ಮಾಡಿದ್ರೇ ಬದನೆಕಾಯಿ ತುಂಬ ರುಚಿಯಾಗಿ ಬರೋದು. ಇದು ನೈವೇದ್ಯಕ್ಕಾಗಿರೋದ್ರಿಂದ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಬಳಸಿಲ್ಲ. ತುಂಬಾ ರುಚಿಯಾಗಿರುತ್ತೆ. ಹೋಳಿಗೆ ಜೊತೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ನೋಡಿ, ಬದನೆಕಾಯಿ ಮೇಲೆ ಎಷ್ಟೊಂದು ಶೈನಿಂಗ್ ಬಂದಿದೆ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಈ ಥರ ಶೈನಿಯಾಗಿ ಬರುತ್ತೆ. ಅದಕ್ಕೆ ಎಣ್ಣೆ ಬದನೆಕಾಯಿ ಅಂತ ಕೂಡ ಕರೀತಾರೆ. ನೋಡಿ, ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ.
ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.